ಬರಲೇ ಮುಂದೆ जनरल हाल जनरल हाल जनरल हाल ನಮಸ್ಕಾರ ಮುಖ್ಯಾಧ್ಯಾಪಕರೇ. ಕಿತ್ತೂರಿನ ಗುರುವಾರಪೇಟೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ತಾವು ಈ ಶಾಲಾ ಪ್ರಾರಂಭೋತ್ಸವದಲ್ಲಿ ಹಾಗೂ ಸರ್ಕಾರದ ಒಂದು ಮಹೋದ್ದೇಶವಾಗಿರ್ತಕ್ಕಂತಹ ಇಂಗ್ಲೀಷ್ ಮಾಧ್ಯಮ ಕೂಡ ಪ್ರತಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪ್ರಾರಂಭವಾಗಬೇಕು ಅಂತಕ್ಕಂಥ ಒಂದು ಏನು ಉದ್ದೇಶ ಇಟ್ಕೊಂಡು ಅವರು ಪ್ರಾರಂಭಿಸ್ತಾ ಇದ್ದಾರೆ. ಅದರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಎಸ್ ವೈ ಕಾಶಪ್ಪನವರು ಅಂತ, ಪ್ರಧಾನ ಗುರುಗಳು ಮಾದರಿ ಪ್ರಾಥಮಿಕ ಶಾಲೆ ಗುರುವಾರಪೇಟೆ ಕಿತ್ತೂರು. ಎಲ್ಲರಿಗೂ ನಮ್ಮ ಕಿತ್ತೂರಿನ ಎಲ್ಲ ಪಾಲಕರಿಗೆ, ಎಸ್.ಡಿ.ಎಂ.ಸಿ.ಅವರಿಗೆ ಎಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ಇವತ್ತಿನ ದಿವಸ 2026-27ನೇ ಸಾಲಿನ ಶಾಲಾ ದಾಖಲಾತಿ ಆಂದೋಲನ ಹಾಗೂ ಶಾಲಾ ಪ್ರೋತ್ಸಾಹ ಈಗ ಸದ್ಯ ಪ್ರಾರಂಭವಾಗಿದೆ. ಎಲ್ಲರಿಗೂ ಹೇಳಬಯಸುವುದೆಂದರೆ, ಈ ವರ್ಷದಿಂದ ಅಂದರೆ 2026-27ನೇ ಸಾಲಿನಿಂದ ನಮ್ಮ ಶಾಲೆ ದ್ವಿಭಾಷಾ ಶಾಲೆಯಾಗಿ ಪರಿವರ್ತನೆ ಆಗಿದೆ. ದ್ವಿಭಾಷಾ ಶಾಲೆ ಅಂತಂದರೆ ಎರಡೂ ಮಾಧ್ಯಮ ನಾವು ಕಲಿಸ್ತೀವಿ, ಕನ್ನಡನೂ ಕಲಿಸ್ತೀವಿ, ಅದ್ರ ಜೊತೆ ಇಂಗ್ಲೀಷ್ನೂ ಕಲಿಸ್ತೀವಿ. ಒಂದು ಪಾಠ ಆಯ್ತಂದ್ರೆ ಅದ ಒಂದು ಅನುವಾದವಾಗಿ ಇಂಗ್ಲೀಷ್ನಲ್ಲಿ ಇರ್ತದೆ. ನಮ್ಮ ಶಾಲೆ ಈ ವರ್ಷದಿಂದ ಇನ್ನೊಂದು ಹೊಸದಾಗಿ ಏನಪ್ಪ ಅಂದರೆ, ಈ ವರ್ಷದಿಂದ LKG ಪ್ರಾರಂಭವಾಗುತ್ತಿದೆ. LKGಯಿಂದ 7ನೇ ತರಗತಿಯವರೆಗೆ ನಮ್ಮ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ಈಗಾಗಲೇ LKGಯಲ್ಲಿ ನಮಗೆ ಸುಮಾರು 20 ಮಕ್ಕಳು ದಾಖಲಾತಿ ಆಗಿವೆ. ಇನ್ನು ಕೇವಲ 20 ಮಕ್ಕಳು ಮಾತ್ರ ನಾವು ತೆಗೆದುಕೊಳ್ಳುತ್ತೇವೆ. ಅಂದರೆ ಸರ್ಕಾರ ಆದೇಶ ಪ್ರಕಾರ ನಾವು ಕೇವಲ 40 ಮಕ್ಕಳಿಗೆ ಮಾತ್ರ ದಾಖಲಾತಿ ಮಾಡಿಕೊಳ್ಳುತ್ತೇವೆ. ಯಾರಾದರೂ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳೋದು ಬೇಗನೆ ದಾಖಲೆ ಮಾಡಿಕೊಳ್ಳಬೇಕು. ಇದರಿಂದ ನಮಗೆಲ್ಲರಿಗೂ ಅನುಕೂಲ ಆಗುತ್ತದೆ. ಮತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎಲ್ಲ ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ನಾವು ಕೊಡ್ತೇವೆ. ಏನಪ್ಪ ಅಂತಂದರೆ, ಪಠ್ಯ ಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಶೂ ಸಾಕ್ಸ್ ಇರ್ಬೋದು, ಇತರೆ ಎಲ್ಲ ಮಧ್ಯಾಹ್ನ ಬಿಸಿ ಊಟ ಯೋಜನೆಯಾದ ತತ್ತೆ ಬಾಳೆಹಣ್ಣು, ಬಿಸಿ ಊಟ, ಅದರ ಜೊತೆಗೆ ಪ್ರತಿ ವಾರ ನಾವು ಪ್ರತಿ ತಿಂಗಳು ಸ್ಪೆಷಲಾಗಿ ಸ್ವೀಟ್ ಮಾಡಿಸ್ತೇವೆ. ಆಮೇಲೆ ಯಾವುದಾದ್ರೂ ಒಂದು ತಿಂಗಳಲ್ಲಿ ಪ್ರತಿ ಶನಿವಾರ ಏನು ಮಾಡ್ತೀವಿ, ಇಡ್ಲಿ ಮತ್ತು ಸಾಂಬಾರು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ಎಸ್.ಡಿ.ಎಂ.ಸಿಯವರು ಹಾಗೂ ಸಹಶಿಕ್ಷಕರು ಕೂಡಿಕೊಂಡು ಸಾಧ್ಯವಾದ ಮಟ್ಟಿಗೆ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡಿ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳನ್ನು ದಾಖಲಾತಿ ಮಾಡಿ ಸರ್ಕಾರಿ ಶಾಲೆಯನ್ನು ಎಲ್ಲರೂ ಉಳಿಸಿ ಬೆಳೆಸೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜನರ ಪ್ರತಿಕ್ರಿಯೆ ಯಾವ ರೀತಿ ನಿಮಗೆ ಕಂಡು ಬರ್ತಾ ಇದೆ? ಜನರ ಪ್ರತಿಕ್ರಿಯೆ ಈ ವರ್ಷ ಭಾಳ ಚಲೋ ಅದ. ಯಾಕೆ ದ್ವಿಭಾಷೆ ಎಲ್ಲ ಪಾಲಕರು ಏನು ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಮ್ ಅಂತಿದ್ದಾರೆ. ಅದಕ್ಕೆ ನಮ್ಮ ಶಾಲೆ ಈ ವರ್ಷ ದ್ವಿಭಾಷೆ ಶಾಲೆ ಆಗಿರೋದ್ರಿಂದ ಇಂಗ್ಲೀಷ್ ಶಾಲೆಗೆ ಪ್ರವೇಶ ಮಾಡಬೇಕಂತ ಪಾಲಕರು ನಮ್ಮ ಶಾಲೆಯಲ್ಲಿ ಈ ಸದ್ಯ ಮಾಡೋಕ್ಕೆ ಬಯಸ್ತಾ ಇದ್ದಾರೆ. ಈಗಾಗಲೇ ನಾವು 3 ದಿವಸ ಆಗ್ತದೆ. ಶಾಲಾ ಒಂದು ವ್ಯವಸ್ಥೆ ಆಗ್ಬೋದು, ಸ್ವಚ್ಛತೆ ಇರ್ಬೋದು, ಶೌಚಾಲಯದ ಸ್ವಚ್ಛತೆ ಇರ್ಬೋದು, ಶಾಲಾ ಗ್ರೌಂಡ್ ಸ್ವಚ್ಛ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನೋಡ್ರಿ 2 ದಿವಸದಲ್ಲಿ ನಮ್ಮಲ್ಲಿ 20 ಮಕ್ಕಳು LKG ಆಗಲೇ ದಾಖಲಾಗ್ಯಾವೆ. ಅದು ಉತ್ತಮ ಪ್ರತಿಕ್ರಿಯೆ ನಡೀತಿದೆ. ಇದೇ ರೀತಿ ಎಲ್ಲರೂ ಕೂಡಿಕೊಂಡು ಹೆಚ್ಚಿನ ಒಂದು ದಾಖಲಾತಿ ಮಾಡಿಕೊಳ್ಳಲು ನಾವು ಬಯಸ್ತೇವೆ. ಈಗ ನೀವು ಕೇವಲ 40 ಮಕ್ಕಳಿಗೆ ಮಾತ್ರ LKG ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರವೇಶ ಕೊಡ್ತೀವಿ ಅಂತ ಹೇಳಿದ್ರಿ.
ಹೌದು. ಒಂದು ವೇಳೆ 40ಕ್ಕಿಂತ ಹೆಚ್ಚಿಗೆ ಮಕ್ಕಳು ಬಂದ್ರೆ ಅವಾಗ ಏನು ಮಾಡಬೇಕು ಅಂತೇಳಿ ಸರ್ಕಾರದ ನಿರ್ದೇಶನಗಳು ಏನಾದರೂ ಇದಾವೆ? ಇಲ್ಲರಿ ಸರ್, ಸರ್ಕಾರ ನಿರ್ದೇಶ ಇರೋದನ್ನ ಗದಿ ಕಡಿಮೆ 20 ಇರ್ಬೋದು, ಹೆಚ್ಚಿಗೆ 40 ಇರ್ಬೋದು. ಅದಕ್ಕೆ ನಾವು ಏನು ಹೇಳೋದು, ಬೇಗನೆ ಬಂದು ಎಲ್ಲರೂ ಅಡ್ಮಿಷನ್ ತಗೋರಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಂಗ್ಲೀಷ್ ಮೀಡಿಯಮ್ ಅಂತಲ್ಲ, ದ್ವಿಭಾಷಾ ಶಾಲೆ ಎರಡೂ ನಾವು ಕಲಿಸ್ತೀವಿ. ಕನ್ನಡ ಕಲಿಸ್ತೀವಿ, ಇಂಗ್ಲೀಷ್ ಕಲಿಸ್ತೀವಿ. ಮುಂದಿನ ವರ್ಷ ಆದಾಯ ಏನಾಗತ್ತಪ್ಪ ಅಂತಂದರೆ UKG ಪ್ರಾರಂಭ ಆಗೈತಿ, ಅರ್ಧ 1ನೇ ಮಕ್ಕಳು ಬರ್ತಾವೆ. ಅದಕ್ಕೆ ದಯಮಾಡಿ ಎಲ್ಲರೂ ಬೇಗನೆ ಬಂದು ದಾಖಲಾತಿ ಮಾಡಿಕೊಳ್ಬೇಕಂತೇಳಿ ಕೇಳ್ಕೊಳ್ತೀವಿ. ಧನ್ಯವಾದಗಳು. ನಮಸ್ಕಾರ. ಈ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಹಡಪದವರೇ, ಈಗ ಸರ್ಕಾರ ಈ ವರ್ಷದಿಂದ ಇಂಗ್ಲೀಷ್ ಮಾಧ್ಯಮವನ್ನು ಕೂಡ ಈ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಶುರು ಮಾಡಬೇಕು ಅಂಥೇಳಿ ಒಂದು ಮಹತ್ವದ ಉದ್ದೇಶದಿಂದ ಅದು ಪ್ರಾರಂಭವಾಗಿದೆ. ಅದರ ಬಗ್ಗೆ ನೀವೇನು ಹೇಳೋಕ್ಕೆ ಇಚ್ಛೆಪಡ್ತೀರಿ? ಎಲ್ಲರಿಗೂ ನಮಸ್ಕಾರ. ಪಾಲಕರಿಗೂ ಹಾಗೂ ಮಕ್ಕಳಿಗೂ ಇಲ್ಲಿ ಶಿಕ್ಷಕರೊಂದಕ್ಕೂ ನಮಸ್ಕಾರವನ್ನು ತಿಳಿಸುತ್ತಾ, ನಾವು ಹೇಳೋಕ್ಕೆ ಇಷ್ಟಪಡ್ತಕ್ಕಂಥದ್ದು ಏನು ವಿಷಯ ಅಂತಂತಂದ್ರೆ, ಈ ಸಲ ದ್ವಿಭಾಷಾ ನಮ್ಮ ಶಾಲೆಯಲ್ಲಿ ಶುರುವಾಗಿದ್ದು ಒಂದು ಹೆಮ್ಮೆಯ ವಿಷಯ. ಏಕಂತಂದ್ರೆ ಈ ದ್ವಿಭಾಷೆ ಯಾಕಂತಂದರೆ ಎಲ್ಲ ಖಾಸಗಿ ಶಾಲೆಗಳಲ್ಲಿ ದ್ವಿಭಾಷಾ ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಹೆಚ್ಚಿನ ಮಕ್ಕಳು ಅದಕ್ಕಾಗಿ ಒತ್ತನ್ನು ಕೊಡತ್ತಿದ್ರು. ಆ ವಿಷಯಕ್ಕೆ ನಮ್ಮ ಸ್ಕೂಲಿಗೆ ಬಂದಿರೋದ್ರಿಂದ ಒಂದು ನಮ್ಗೆ ಹೆಮ್ಮೆ ವಿಷಯ ಅನಿಸೈತಿ. ಆಮೇಲೆ ಇದರಿಂದ ಎಲ್ಲ ಪಾಲಕರಿಗೆ ಒಂದು ಅನುಕೂಲವಾಗೈತಿ. ಯಾಕಂತಂದ್ರೆ ಈಗ ಸದ್ಯ ಅಲ್ಲಿ ಫೀಸಿಗೆ ಮತ್ತು ಇಲ್ಲಿರುವಂಥ ಫ್ರೀ ಅದರ ಅನುಕೂಲಗಳನ್ನು ಫ್ರೀ ಇರತಕ್ಕಂಥ ಅನುಕೂಲಗಳನ್ನು ಎಲ್ಲ ಸಾರ್ವಜನಿಕರು ತೊಗೋಬೇಕಂತೇಳಿ ನಮ್ಮ ಒಂದು ಕೋರಿಕೆ ಆಗೈತಿ. ಆ ತೊಗೋದ್ರಿಂದ ಏನಾಕತ್ತಂದ್ರೆ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸ್ಬೋದು. ಮತ್ತು ಸರ್ಕಾರಕ್ಕೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ ವಿಷಯ ಬಗ್ಗೆ. ಯಾಕಂತಂದ್ರೆ ಇಂಗ್ಲೀಷ್ ಮೀಡಿಯಮ್ ಚಾಲಾಗಿದ್ದು ನಮ್ಮ ಶಾಲೆಯ ಒಂದು ಹೆಮ್ಮೆ ವಿಷಯ. ಅದಕ್ಕೆ ಎಲ್ಲ ಪಾಲಕರು ಆಗಲಿ, ಆದ್ರೆ ನಮ್ಮ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ 20 ರಿಂದ 40 ಹುಡುಗರನ್ನ ಮಾತ್ರ ತೊಗೋಬೇಕಂತ ನಮ್ಮ ಒಂದು ಆದೇಶ ಐತಿ. ಅದ್ರ ಪ್ರಕಾರ ಮಕ್ಕಳನ್ನ ಈಗ ಸದ್ಯ ಇವತ್ತನೇ ಒಂದು 22 ಹುಡುಗರು ಅಡ್ಮಿಷನ್ ಆಗ್ಯಾವ LKG. ಅದೇ ರೀತಿಯಾಗಿ ನಾವು ಉನ್ನತವಾದ ಮಟ್ಟಕ್ಕೆ ಬಳಸುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಅದ್ರ ಜೋಡಿ ನೀವು ಸಹಕರಿಸ್ರಿ. ಎಲ್ಲ ಮಾಧ್ಯಮ ಮಿತ್ರರು ಆಗ್ಬೋದು ಹಾಗೂ ಸಾರ್ವಜನಿಕರಾಗ್ಬೋದು, ಇದು ಕೈ ಜೋಡಿಸ್ಬೇಕಂತೇಳಿ ತಮ್ಮ ಕಳಕಳೆಯ ವಿನಂತಿಯನ್ನು ಮಾಡ್ತೇವೆ. ಧನ್ಯವಾದಗಳು. ನಮಸ್ಕಾರ. ಈ ವರ್ಷದಿಂದ ಈ ಸರ್ಕಾರಿ ಪ್ರಾಥಮಿಕ ಶಾಲೆಗಳೊಳಗೆ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಆಗೈತಿ ಅಂಥೇಳಿ ತಮ್ಮ ಮಕ್ಕಳನ್ನು ಇಲ್ಲಿ ನೀವು ದಾಖಲಾತಿಗಾಗಿ ಬಂದಿದ್ದೀರಿ, ಇಲ್ಲಿ ಹಚ್ಬೇಕಂತೇಳಿ. ಅದಕ್ಕೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ರಿ ಅಂಥೇಳಿ. ಈ ವರ್ಷದಿಂದ ಶೈಕ್ಷಣಿಕ 2025-26ನೇ ಇಸ್ವಿಯಲ್ಲಿ 26-27ನೇ ಇಸ್ವಿಯಲ್ಲಿ ಈ ವರ್ಷದಿಂದ ಇಂಗ್ಲೀಷ್ ಮೀಡಿಯಮ್ LKG ಮತ್ತು UKG ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನಮಗೂ ಹೊರಗಡೆ ಹಚ್ಚಲಿಕ್ಕೆ ಸ್ವಲ್ಪ PL ಡೊನೇಷನ್ನು ಜಾಸ್ತಿ ಆಗೋದ್ರಿಂದ ನಾವು ಇಲ್ಲೇ ಕನ್ನಡ ಶಾಲೆಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಶಿಕ್ಷಣ ದೊರೆಯುತ್ತದೆ ಅಂಥೇಳಿ ನಮ್ಮ ಹುಡುಗರನ್ನ ಇಲ್ಲಿ ಅಡ್ಮಿಷನ್ ಮಾಡಲು ಬಂದಿದ್ದೇವೆ. ಅದರ ಲಿಮಿಟ್ 20 ರಿಂದ 40 ಹುಡುಗರು ಅಷ್ಟೇ ತೊಗೋತಾನೆ ಅಂತ ಅಂತಿದ್ದಾರೆ. ಆದರೆ ದೊಡ್ಡ ಸಿಟಿ ಆಗಿರೋದ್ರಿಂದ ಕಿತ್ತೂರಲ್ಲಿ 20 ರಿಂದ 40 ಜಾಸ್ತಿ ಮಾಡಿದರೆ ಅನುಕೂಲ ಆಗುತ್ತೆ. ಸ್ಥಳೀಯವಾಗಿ ಶಾಸಕರು ಮತ್ತು ಸರ್ಕಾರ ಇದರಲ್ಲಿ ಸ್ವಲ್ಪ ಇದನ್ನು ಮಾಡಿ ವಿಚಾರ ಮಾಡಿ ಇನ್ನೂ ಜಾಸ್ತಿ ಮಾಡಬೇಕಂತೇಳಿ ನಮ್ಮ ಅಭಿಪ್ರಾಯ. ಧನ್ಯವಾದಗಳು.